ಕಾನ್ಫಿಡೆಂಟ್ ಗ್ರೂಪ್ನ ಅಧಿಪತಿ ಸಿ.ಜೆ. ರಾಯ್ ಅವರ ಈ ಹಠಾತ್ ಸಾವು ಏನಿದೆ ಕೇವಲ ಒಂದು ಉದ್ಯಮೆಯ ಅಂತ್ಯವಲ್ಲ, ಇದು 10 ರಹಸ್ಯಗಳ ಒಂದು ಕ್ರೈಮ್ ಕಥೆಯಂತಿದೆ. ಗೆಳೆಯರೆ, ಇಷ್ಟು ದೊಡ್ಡ ರಿಯಲ್ ಎಸ್ಟೇಟ್ ಉದ್ಯಮ ಸಾಮ್ರಾಜ್ಯ ಕಟ್ಟಿದ ವ್ಯಕ್ತಿ ಅಷ್ಟೇ ಅಲ್ಲ, ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಯೋಚಿಸುವಂತಹ ಒಬ್ಬ ಉದ್ಯಮಿ ಹೀಗೆ ಮಣ್ಣಾಗ್ತಾರೆ ಅಂದರೆ ಅದರ ಹಿಂದೆ ಏನೆಲ್ಲ ಇರಬಹುದು ಎಂಬ ಒಂದು ದೊಡ್ಡ ಅನುಮಾನ ಈಗ ಎಲ್ಲರನ್ನೂ ಕಾಡ್ತಾ ಇದೆ. ಸ್ನೇಹಿತರೆ, ದುಡ್ಡು ಬಂದ ಮೇಲೆ ಮನುಷ್ಯನಿಗೆ ಅಹಂಕಾರ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಒಂದಷ್ಟು ಚಟಗಳು ಮಾತ್ರ ಬೆನ್ನತ್ತಿ ಬರುತ್ತವೆ. ರಾಯ್ ಅವರ ವಿಷಯದಲ್ಲೂ ಕೂಡ ಹಾಗೆ ಆಯಿತು ಅಂತ ಅವರ ಆಪ್ತರಾದ ಚಕ್ರವರ್ತಿ ಚಂದ್ರಚೂಡ್ ಅವರ ಹೇಳಿರುವ ಮಾತುಗಳು ಈಗ ಎಲ್ಲೆಡೆ ಸಂಚಲನವನ್ನ ಮೂಡಿಸಿವೆ. ಸ್ನೇಹಿತರೆ, ಸಾವಿರಾರು ಕೋಟಿ ವ್ಯವಹಾರ ಮಾಡುವ ಒಬ್ಬ ಬುದ್ಧಿವಂತ ಮನುಷ್ಯ ಕೇವಲ ಒಬ್ಬ ನಟಿಯ ಹನಿ ಟ್ರ್ಯಾಪ್ಗೆ ಬಲಿಯಾಗ್ತಾರೆ ಅಂದರೆ ನಂಬೋಕೆ ಕಷ್ಟ ಅನಿಸುತ್ತೆ ಅಲ್ವಾ? ಆದರೆ ಇಲ್ಲಿ ಅಸಲಿ ಆಟ ಇರೋದೇ ಆ ಹೈ ಪ್ರೊಫೈಲ್ ಹನಿ ಟ್ರ್ಯಾಪ್ ಎಂಬ ಮಾಯಾಜಾಲದಿಂದ. ರಾಯ್ ಅವರು ಒಂಥರ ಕರ್ನಾಟಕದ 2ನೆಯ ವಿಜಯ ಮಲ್ಯ ಥರನೇ ಬದುಕಿದವರು ಅಂತ ಅವರ ಹತ್ತಿರದವರೇ ಹೇಳ್ತಾರೆ. ವಿಜಯ ಮಲ್ಯಗೆ ಇದ್ದ ಹಾಗೆ ಇವರಿಗೂ ಕೂಡ ಹೆಣ್ಣು ಹೆಂಡ ಮತ್ತು ಈ ಪಾರ್ಟಿಗಳ ಹುಚ್ಚು ಅತಿಯಾಗಿತ್ತು ಅನ್ನೋದು ಈಗ ಗುಟ್ಟಾಗಿ ಏನೂ ಉಳಿದಿಲ್ಲ. ಈ ಮಾಡೆಲ್ಗಳು ಮತ್ತು ಟಾಪ್ ನಟಿಯರ ಜೊತೆಗಿನ ಒಡನಾಟ ಇವರಿಗೆ ಹೊಸದೇನು ಕೂಡ ಆಗಿರಲಿಲ್ಲ. ಆದರೆ ಆ ಒಂದು ಒಡನಾಟವೇ ಇವರ ಬದುಕಿಗೆ ಮುಳುವಾಯಿತು ಅನ್ನೋದು ಈಗ ಕೇಳಿಬರುತ್ತಿರುವ ಒಂದು ದೊಡ್ಡ ಸುದ್ದಿಯಾಗಿದೆ. ಬೆಂಗಳೂರಿನ ದೊಡ್ಡಬಳ್ಳಾಪುರದ ರೆಸಾರ್ಟ್ನಲ್ಲಿ 2016ರಲ್ಲಿ ನಡೆದ ಒಂದು ಘಟನೆ ಇದಕ್ಕೆ ಸಾಕ್ಷಿಯಾಗಿದೆ. ಕನ್ನಡದ ಟಾಪ್ ನಟಿಯ ಜೊತೆ ಸಿ.ಜೆ. ರಾಯ್ ಅವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ರು ಅಂತ ಚಕ್ರವರ್ತಿ ಚಂದ್ರಚೂಡ್ ಅವರು ಹೇಳಿಕೊಂಡಿದ್ದಾರೆ. ಇನ್ನು ತೆಲುಗಿನ 3 ಖ್ಯಾತ ನಟಿಯರ ಜೊತೆ ಇವರು ಕಾಣಿಸಿಕೊಂಡಾಗ ನಡೆದಂತಹ ಆ ಒಂದು ಹನಿ ಟ್ರ್ಯಾಪ್ ಯತ್ನ ಇದೆಯಲ್ಲ, ಅದು ಇವರ ಪತನಕ್ಕೆ ಹಾಕಿದ ಮೊದಲ ಮೆಟ್ಟಿಲು ಅಂತ ಕಾಣಿಸುತ್ತೆ. ಅಂದು ಅದು ಅಷ್ಟಾಗಿ ಸುದ್ದಿ ಆಗಿರಲಿಲ್ಲ, ಯಾಕಂದರೆ ಆಗ ಸೋಷಿಯಲ್ ಮೀಡಿಯಾ ಈಗಿನಷ್ಟು ಅಂದರೆ ಇವತ್ತಿನಷ್ಟು ಒಂದು ಬಲವಾಗಿ ಇರಲಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿರುವಂತಹ ಇನ್ನೊಂದು ದಿಗಿಲು ಹುಟ್ಟಿಸುವ ವಿಷಯ ಏನಪ್ಪ ಅಂದರೆ ಅಂಡರ್ ವರ್ಲ್ಡ್ ಮತ್ತು ಈ ಭೂ ಮಾಫಿಯಾದ ಲಿಂಕ್. ಸ್ನೇಹಿತರೆ, ದುಬೈನಲ್ಲಿ ಯಾವುದೋ ಒಂದು ಪೇಮೆಂಟ್ ವಿಚಾರಕ್ಕಾಗಿ ಭೂಗತ ಲೋಕದ ಡಾನ್ಗಳ ಜೊತೆ ರಾಯ್ ಅವರು ಕಿರಿಕ್ ಮಾಡ್ಕೊಂಡಿದ್ರಂತೆ. ಆ ಒಂದು ಭಯಕ್ಕೂ ಏನೋ ಅವರು ಆಮೇಲೆ ಆ ದುಬೈ ಕಡೆಗೆ ಹೋಗೋದನ್ನು ನಿಲ್ಲಿಸ್ಬಿಟ್ಟಿದ್ರು. ಆದರೆ ಅಂಡರ್ ವರ್ಲ್ಡ್ ಅಂದರೆ ಸುಮ್ಮನೆ ಬಿಡುತ್ತಾ ಹೇಳಿ? ಅಲ್ಲಿಂದ ಶುರುವಾದಂತಹ ಇವರ ಮೇಲಿನ ಕಣ್ಣು ಈಗ ಅವರ ಸಾವಿನವರೆಗೂ ಬಂದು ನಿಂತಿದೆ. ಹನಿ ಟ್ರ್ಯಾಪ್ ಅನ್ನೋದು ಕೇವಲ ಒಂದು ನೆಪ ಇರಬಹುದು ಗೆಳೆಯರೆ, ಇದರ ಹಿಂದೆ ರಾಜಕಾರಣಿಗಳು ಮತ್ತು ಪ್ರಭಾವಿ ವ್ಯಕ್ತಿಗಳ ಒಂದು ದೊಡ್ಡ ಜಾಲವೇ ಇದೆ. ಸ್ನೇಹಿತರೆ, ಸಿ.ಜೆ. ರಾಯ್ ಅವರಿಗೆ ಇರುವಂತಹ ಒಂದು ಹೆಣ್ಣಿನ ಮೋಹವನ್ನೇ ಬಂಡವಾಳ ಮಾಡಿಕೊಂಡಂತಹ ಈ ಜಾಲ ಅವರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇತ್ತ ಅನ್ನುವ ಪ್ರಶ್ನೆ ಈಗ ಎಲ್ಲರಲ್ಲೂ ಕಾಡ್ತಾ ಇದೆ. ಬಹುಶಃ ರಾಯ್ ಅವರಿಗೆ ಮೋಸದ ಬಲೆ ಬಿದ್ದಿರೋದು ತುಂಬಾ ವ್ಯವಸ್ಥಿತವಾಗಿ ನಡೆದಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಬಂದವರೆಲ್ಲ ರಾಣಿಜೇನೂ ಆಗಿರಲಿಲ್ಲ, ಬದಲಾಗಿ ಕಚ್ಚಿ ತಿನ್ನುವ ಹೆಜ್ಜೇನೂ ಆಗಿದ್ರು ಅನ್ನೋದು ಅವರಿಗೆ ತಡವಾಗಿ ಅರ್ಥವಾಯಿತು ಅಂತ ಅನಿಸುತ್ತೆ. ಇಂತಹ ದೊಡ್ಡ ಉದ್ಯಮಿಗಳಿಗೆ ಹಣ ಹರಿಯೋಕೆ ಶುರುವಾದ ಮೇಲೆ ಇವರ ಸುತ್ತಮುತ್ತ ಒಂದು ದೊಡ್ಡ ಹದ್ದಿನ ಪಡೆಯೇ ಇರುತ್ತೆ. ಆ ಪಡೆ ಇವರ ಪ್ರತಿ ಹೆಜ್ಜೆಯನ್ನ ಗಮನಿಸುತ್ತಾ ಇರುತ್ತೆ. IT ರೈಡ್ ನಡೆದಿದ್ದರ ಹಿಂದೆ ಕೂಡ ಇಂತಹದ್ದೇ ಒಂದು ಸಂಚು ಅಡಗಿರಬಹುದು ಅನ್ನೋದು ಈಗಿನ ಒಂದು ಚರ್ಚಾ ವಿಷಯವಾಗಿದೆ. ಸ್ನೇಹಿತರೆ, ಇವರಿಗೆ ಮೋಸ ಮಾಡಿದವರು ಯಾರು, ಇವರ ಈ ವಿಲಾಸಿ ಬದುಕನ್ನೇ ಆಯುಧವಾಗಿ ಬಳಸಿಕೊಂಡವರು ಯಾರು ಅನ್ನೋದು ಇನ್ವೆಸ್ಟಿಗೇಷನ್ ಆದ ಮೇಲೆ ಕೂಡ ಗೊತ್ತಾಗಬೇಕು. ಸಾವಿರಾರು ಎಕರೆ ಜಮೀನು ತೆಗೆದುಕೊಂಡು ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿದ ಈ ಬುದ್ಧಿವಂತನಿಗೆ ಈ ಬ್ಲಾಕ್ ಮೇಲ್ ತಂತ್ರಗಳು ಗೊತ್ತಾಗ್ಲಿಲ್ವಾ ಅಂದರೆ ಕೆಲವೊಮ್ಮೆ ಭಾವನಾತ್ಮಕವಾಗಿ ಸಿಲುಕಿಕೊಂಡಾಗ ಮನುಷ್ಯನ ಬುದ್ಧಿ ಕೆಲಸ ಮಾಡೋದು ನಿಂತು ಹೋಗುತ್ತೆ ಅನ್ನೋದಕ್ಕೆ ಸಿ.ಜೆ. ರಾಯ್ ಅವರ ಒಂದು ಘಟನೆ ಸಾಕ್ಷಿಯಾಗಿದೆ. ಸ್ನೇಹಿತರೆ, ನೋಡಕ್ಕೆ ರಾಯ್ ಅವರ ಬದುಕು ತುಂಬ ಸುಂದರವಾಗಿ ಕಾಣಿಸ್ತಾ ಇತ್ತು, ಆದರೆ ಆ ಹೊಳಪಿನ ಹಿಂದೆ ಅಂಧಕಾರ ಇತ್ತು ಅನ್ನೋದು ಈಗ ಬಯಲಾಗ್ತಾ ಇದೆ. ಸ್ನೇಹಿತರೆ, ಹನಿ ಟ್ರ್ಯಾಪ್ ಮಾಡುವ ಈ ಗ್ಯಾಂಗ್ಗಳು ಮೊದಲು ಉದ್ಯಮಿಗಳ ಸ್ನೇಹವನ್ನು ಬೆಳೆಸ್ತವೆ, ಆಮೇಲೆ ಪಾರ್ಟಿಗಳಲ್ಲಿ ಅನೂನ್ಯವಾಗಿ ಇರೋ ತರಹ ನಟನೆಯನ್ನ ಮಾಡ್ತಾರೆ. ಕೊನೆಗೆ ವಿಡಿಯೋ ಅಥವಾ ಫೋಟೋಗಳನ್ನು ಇಟ್ಟುಕೊಂಡು ಕೋಟಿ ಕೋಟಿ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾರೆ. ರಾಯ್ ಅವರು ಕೂಡ ಇದೇ ಬಲೆಯಲ್ಲಿ ಸಿಲುಕಿ ನಲುಗಿ ಹೋಗಿದ್ದರು ಅಂತ ಈಗ ಅನಿಸ್ತಾ ಇದೆ.
ಇಷ್ಟೆಲ್ಲ ಸತ್ಯಗಳನ್ನು ಚಂದ್ರಚೂಡ್ ಅವರು ಹೊರ ಹಾಕಿರುವುದರ ಹಿಂದೆ ಏನೋ ಒಂದು ಗಂಭೀರವಾದ ವಿಚಾರವಂತೂ ಕೂಡ ಇದೆ. ಇನ್ನು ಇವರ ಮೇಲೆ ಕೇಂದ್ರ ಸರ್ಕಾರದ ಒತ್ತಡ ಕೂಡ ಇತ್ತು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಿವೆ. ಸ್ನೇಹಿತರೆ, ಕೊನೆಯದಾಗಿ ಹೇಳೋದಾದರೆ ಈ ಕತೆ ನಮಗೆ ಒಂದು ಪಾಠವನ್ನು ಕಲಿಸುತ್ತೆ. ಎಷ್ಟೇ ದುಡ್ಡು ಮಾಡಿದ್ರು, ಎಷ್ಟೇ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ್ರು, ನಮ್ಮ ಒಂದು ಸಣ್ಣ ತಪ್ಪು ಇಡೀ ಬದುಕನ್ನೇ ಹೇಗೆ ನಾಶ ಮಾಡುತ್ತೆ ಅನ್ನೋದಕ್ಕೆ CJ ರಾಯ್ ಅವರ ಕೇಸ್ ಒಂದು ಉದಾಹರಣೆ ಅಂತಲೇ ಹೇಳ್ಬೋದು. ಹಣದ ಮೇಲಿನ ವ್ಯಾಮೋಹಕ್ಕಿಂತಲೂ ಹೆಚ್ಚಾಗಿ ಈ ವಿಲಾಸಿ ಬದುಕಿನ ಹುಚ್ಚು ಇವರನ್ನು ಈ ಸ್ಥಿತಿಗೆ ತಂದು ನಿಲ್ಲಿಸಿದೆ. ಕಾನ್ಫಿಡೆಂಟ್ ಗ್ರೂಪ್ನಂತಹ ದೊಡ್ಡ ಸಂಸ್ಥೆಯ ಮಾಲೀಕನ ಅಂತ್ಯ ಹೀಗಾಗುತ್ತೆ ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಇವರ ಸಾವಿನ ಸುತ್ತ ಇರುವಂತಹ ಈ ಹನಿ ಟ್ರ್ಯಾಪ್, ಭೂಮಾಫಿಯಾ ಮತ್ತು ಅಂಡರ್ ವರ್ಲ್ಡ್ನ ರಹಸ್ಯಗಳು ಒಂದೊಂದಾಗಿ ಹೊರಬರಬೇಕಿದೆ. ಅಲ್ಲಿಯವರೆಗೂ ಈ ಕುತೂಹಲ ಮತ್ತು ಈ ದಿಗಿಲು ಹಾಗೆಯೇ ಇರುತ್ತೆ. ಸ್ನೇಹಿತರೆ, ಸದ್ಯಕ್ಕಂತೂ ಈ ಸತ್ಯಗಳ ಹಿಂದೆ ಬಿದ್ದಿರುವ ಪ್ರತಿಯೊಬ್ಬರಿಗೂ ಕೂಡ ಇವರ ಬದುಕು ಒಂದು ದೊಡ್ಡ ರಹಸ್ಯದ ಗಂಟಾಗಿದೆ. ಗೆಳೆಯರೇ, ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮ ಸ್ನೇಹಿತರ ಜೊತೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ನಮಸ್ಕಾರ.